ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ಹೈ ವೋಲ್ಟೇಜ್ ಮ್ಯಾಚ್. ಇದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ. ಇದರ ವೋಲ್ಟೇಜ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು, ಯಾವ ಥರ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ. ಬನ್ನಿ, ಇಲ್ಲಿ ಟಾಸ್ನ ನಾವು ಹೆಡ್ಸ್ನ ಚೂಸ್ ಮಾಡ್ತೀವಿ. ಲಾಸ್ಟ್ ಮ್ಯಾಚಲ್ಲಂತೂ ಆರ್ ಸಿ ಬಿ ತಿಂದಾಕಿ ಬಿಟ್ಟಿದ್ರು ಡೆಲ್ಲಿ ಅವ್ರನ್ನ. ಈ ಮ್ಯಾಚ್ ಏನು ಮಾಡ್ತಾರೆ ನೋಡೋಣ, ಅಗೇನ್ಸ್ಟ್ ಸಿ ಎಸ್ ಕೆ. ಸೊ ನಾವು ಟಾಸ್ ವಿನ್ ಆಗಿದ್ದೀವಿ. ಆಬ್ವಿಯಸ್ಲಿ ವಿ ವುಡ್ ಲೈಕ್ ಟು ಬೌಲ್ ಫಸ್ಟ್. ಈ ತಂಡದಲ್ಲಿ ಸ್ವಲ್ಪ ಬದಲಾವಣೆ ಇದೆ ನಮ್ಮದರಲ್ಲಿ. ಉಮೇಶ್ ಯಾದವ್ ಅವ್ರನ್ನ ಜಾಗಕ್ಕೆ ಅಕ್ಷರ್ ಪಟೇಲ್ ಅವರು ಬಂದಿದ್ದಾರೆ, ಹಾಗೂ ಸೂರ್ಯಕುಮಾರ್ ಯಾದವ್ ಅವರಿಗೆ ಇಂಜುರಿ ಆಗಿರೋ ಕಾರಣ ರಾಹುಲ್ ತ್ರಿಪಾಠಿ ಅವರು ಬಂದಿದ್ದಾರೆ. ಸೊ ಇದು ನಮ್ಮ ಇವತ್ತಿನ ತಂಡ. ಲೆಟ್ ಸ್ಟಾರ್ಟ್ ವಿತ್ ವಾಷಿಂಗ್ಟನ್ ಸುಂದರ್. ಲಾಸ್ಟ್ ಮ್ಯಾಚ್ ಅವರು ಫಸ್ಟ್ ಓವರೇ ಮೇಡನ್ ಹಾಕಿದರು. ಈ ಮ್ಯಾಚ್ ಕೂಡ ಒಂದು ಒಳ್ಳೆ ಸ್ಟಾರ್ಟ್ ನೀಡ್ತಾರೆ ಅನ್ನೋ ಭರವಸೆ. ನೋಡೋಣ. ಅಜಿಂಕ್ಯ ರಹಾನೆ ಅವರು ಸಿ ಎಸ್ ಕೆಗೆ ಬಂದುಬಿಟ್ಟಿದ್ದಾರೆ. And let's start. Here we go. First ball. ಅಜಿಂಕ್ಯ ರಹಾನೆ ಹಾಗೂ ಫ್ಯಾಫ್ ಡು ಪ್ಲೆಸಿ ಅವರು. ಫ್ಯಾಫ್ಗೆ ನಾವು ಟ್ರೈ ಮಾಡ್ಬೋದಿತ್ತು, ಎಂಥ ಕ್ವಾಲಿಟಿ ಪ್ಲೇಯರ್ ಅವರು ಅಂತ ಗೊತ್ತಿದೆ. ಸ್ಟ್ರೈಟ್ ಟು ದ ಮ್ಯಾನ್ ದಿಸ್ ಟೈಮ್. ಬ್ಯಾಕ್ ಅಲ್ಲಿ ಲೆಗ್ ಸೈಡ್ ಹಾಕಿ ಫ್ಲಿಕ್ ಹಾಕೋ ಪ್ರಯತ್ನ, ಬಟ್ ದೇ ಡಿಂಟ್ ಗೆಟ್ ರನ್. ಸೊ ವಾಷಿಂಗ್ಟನ್ ಸುಂದರ್ ಇಲ್ಲಿ ಪ್ರೂವನ್ ಪವರ್ ಪ್ಲೇ ಬೌಲರ್ ಆಗ್ತಿದ್ದಾರೆ ಆರ್ ಸಿ ಬಿಯ ಪಾಲಿಗೆ. ಸ್ಟ್ರೈಟ್ ಟು ದ ಮ್ಯಾನ್ ದಿಸ್ ಟೈಮ್. ದಿಸ್ ಇಸ್ ಟ್ರಿಮೆಂಡಸ್ ಬೌಲಿಂಗ್ ಬೈ ವಾಷಿಂಗ್ಟನ್ ಸುಂದರ್. ಲಾಸ್ಟ್ ಮ್ಯಾಚ್ ಅವರು ಮೇಡನ್ ಆಗಿತ್ತು. ಈ ಮ್ಯಾಚ್ ಏನಾಗುತ್ತೆ ನೋಡೋಣ. ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ. ಈ ಮ್ಯಾಚ್ ಕೂಡ ಮೇಡನ್ ಆಗ್ಬೋದಾ? ಒನ್ ಬಾಲ್ ಡಾಟ್ ಆದರೆ ಮೇಡನ್ ಆಗುತ್ತೆ. ಅಜಿಂಕ್ಯ ರಹಾನೆ ಅವರು ಸ್ಟ್ರೈಕಲ್ಲಿದ್ದಾರೆ. ಆ್ಯಂಡ್ ಅನದರ್ ಮೇಡನ್ ಓವರ್ ಕಂಟಿನ್ಯೂಸ್. ಅವರು ಬ್ಯಾಕ್ ಟು ಬ್ಯಾಕ್ ಮೇಡನ್ ಓವರ್ಸ್ ಹಾಕಿದ್ದಾರೆ. ಅಂದರೆ ಒಂದು ಮ್ಯಾಚಲ್ಲ. सक्सेस की ट्रॉफी उठाओ, प्ले स्टोर में जाकर अपना ऐप डाउनलोड करो, अब ढेर सारी जॉब में चूज करो अपना ड्रीम ಸಾರಿ, जॉब। ಇಂಟರ್ನೆಟ್ ಆನ್ ಇಟ್ಟಿದ್ದೀನಿ ಅದಕ್ಕೆ. ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಏರೋಪ್ಲೇನ್ ಮೋಡ್. ಎಸ್, ಈಗ ಉಮೇಶ್ ಯಾದವ್ ಅವರು ಇಲ್ಲದೆ ಇರೋ ಕಾರಣ ನಾವು ಅಕ್ಷರ್ ಪಟೇಲ್ ಅವರ ಮೊರೆ ಹೋಗಬೇಕಾಗುತ್ತೆ. ಅಕ್ಷರ್ ಪಟೇಲ್ ತಮ್ಮ ಡೆಬ್ಯೂ ಮಾಡ್ತಿದ್ದಾರೆ ಆರ್ ಸಿ ಬಿಗೆ. ಪ್ರೂವನ್ ಆಲ್ರೌಂಡರ್ ಆಗಿ ಪ್ರೂವ್ ಮಾಡ್ಬೋದಾ ಇಲ್ಲಿ ನೋಡೋಣ. ಪರ್ಫೆಕ್ಟ್ ಬಾಲ್ ಇದೆ. ಸ್ಲೋವರ್ ಬಾಲ್ ಹಾಕೋ ಪ್ರಯತ್ನ. ಸ್ಟ್ರೈಟ್ ಟು ದ ಮ್ಯಾನ್. ಸ್ಪಿನ್ನರ್ಸ್ ಟ್ರಬಲ್ ಮಾಡ್ತಾ ಇದ್ದಾರೆ ಚೆನ್ನೈ ಬ್ಯಾಟ್ಸ್ಮನ್ನಿಗೆ. ಡಾಟ್ ಬಾಲ್ ಒನ್ಸ್ ಅಗೈನ್. ಡಾಟ್ ಬಾಲ್ ಒನ್ಸ್ ಅಗೈನ್. ಮತ್ತೊಂದು ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ಅಕ್ಷರ್ ಪಟೇಲ್ ಗುಡ್ ಸ್ಟಾರ್ಟ್ ಟು ದ ಟೀಮ್. ಜಸ್ಟ್ ಎಡ್ಜ್ ಆಗೋ ಸಾಧ್ಯತೆ ಇತ್ತು. ಲಕ್ಕಿ ಫಾರ್ ಫ್ಯಾಫ್ ಡು ಪ್ಲೆಸಿ. ಆ್ಯಂಡ್ ಅಕ್ಷರ್ ಪಟೇಲ್ ಅವರು ಕೂಡ ಒಂದು ಒಳ್ಳೆ ಸ್ಟಾರ್ಟ್ ನೀಡಿದ್ದಾರೆ ಓವರಿಗೆ. ಲೆಟ್ಸ್ ಸಿ ವಾಟ್ಸ್ ಗೋನಾ ಹ್ಯಾಪನ್. ಮತ್ತೊಮ್ಮೆ ನಾಟ್ ಬಾಲ್. ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್? 2 ಓವರ್ ಮೇಡನ್ ಆಗುತ್ತಾ? 2 ಓವರ್ ಮೇಡನ್ ಆದರೆ ದಿಸ್ ವಿಲ್ ಬಿ ಹಿಸ್ಟ್ರಿ. that should be close. ಓಕೆ, ಕೊಡಲಿಲ್ಲ. ಸೊ ವಿ ಹ್ಯಾವ್ ಟು ಚಾಲೆಂಜ್ ದ ಡಿಸಿಷನ್. ನೋಡೋಣ, ಲಕ್ಕಿದ್ರೆ ಹೋಗ್ಬೋದು ವಿಕೆಟ್. ಅಕ್ಷರ್ ಪಟೇಲ್ ಅವರು ಸ್ಟ್ರೈಕ್ ಮಾಡಿದ್ರಾ? ಇಲ್ಲ. ತಾಗಿದೆಯಾ? ಇಲ್ಲ. ಬಾಲ್ ಬ್ಯಾಟ್ ತಾಗಿದೆ. ಎಸ್, ಮೈ ಗಾಡ್, ಆ ಬಾಲ್ ಮತ್ತೆ ಎಲ್ಲಿ? ಅಲ್ಲಿ ಬ್ಯಾಟ್ದಿದ್ದ ಜಾಗಕ್ಕೆ ಹೋಗ್ತಿದೆ ಬಾಲ್. ವಾಟ್ಸ್ ಹ್ಯಾಪನಿಂಗ್? ಕ್ಯಾಚ್ ಹೆಂಗೆ ಹಿಡಿದ್ರು ಮತ್ತೆ ಇವರು ಕಿಶಾನ್ ಅವರು? ಓಹೋ, ದ್ಯಾಟ್ಸ್ ಗಾಡ್ ಲೆವೆಲ್ ರಿವ್ಯೂ ಮ್ಯಾನ್.
ನೋಡಿ ನೋಡಿ, ಬಾಲ್ ಎಲ್ಲೋ ಬೇರೆ ಕಡೆ ಹೋಗ್ತಿದೆ, ವಿಕೆಟ್ ಕೀಪರ್ ಕೈಗೆಲ್ಲಿ ಹೋಗ್ತಿದೆಯೋ ನಂಗೆ ಅರ್ಥ ಆಗಲಿಲ್ಲ. ಆ್ಯಂಡ್ ಫೈನಲಿ ಅಕ್ಷರ್ ಪಟೇಲ್ ಅವರು ಸ್ಟ್ರೈಕ್ ಮಾಡಿದರು. ವಾಟ್ ಸ್ಪೆಲ್! ಚೆನ್ನೈ ಅವರು 0 for 1. ದಿಸ್ ಇಸ್ ಟ್ರಿಮೆಂಡಸ್. ಫ್ಯಾಫ್ ಡು ಪ್ಲೆಸಿ ಅವರು 5 ಬಾಲ್ ಸ್ಟ್ರಗಲ್ ಮಾಡಿ ಹೋಗ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಆಫ್ ದಿ ಓವರ್, ಸುರೇಶ್ ರೈನಾ ಟು ದಿ ಅಟ್ಯಾಕ್. Dot ball, 2 maiden over. This is great job by spinners. RCB spinners ಡಾಮಿನೇಟ್ ಮಾಡ್ತಾ ಇದ್ದಾರೆ ಈ ಪಿಚ್ಚಲ್ಲಿ. ದಿಸ್ ಇಸ್ ಸೂಪರ್ಬ್. ಪೇಸರ್ಸ್ ಮೇಲಿರೋ ಪ್ರೆಷರ್ನ ಸ್ಪಿನ್ನರ್ಸ್ ತೆಗಿತಾ ಇದ್ದಾರೆ. 1 ರನ್ ಕೂಡ ಕೊಡ್ತಿಲ್ಲ ಇಲ್ಲಿ, ಅಷ್ಟು ಸ್ಟ್ರಿಕ್ಟಾಗಿ ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಮಾಡ್ತಾರೆ. ಬಟ್ ದಿಸ್ ಟೈಮ್ gone for 4. Something to celebrate for CSK fans. And ಇವ್ರನ್ನ ಇಲ್ಲಿ ಬೇಡ, ಮ್ಯಾಕ್ಸಿಮಮ್ 2 ಫೀಲ್ಡರ್ಸ್ ಆಲ್ರೆಡಿ ಹೊರಗಡೆ ಇದ್ದಾರೆ. ಇಲ್ಲಿ ಸ್ಲೋ ಬಾಲ್ ಹಾಕೋ ಪ್ರಯತ್ನ, ಮತ್ತೆ ಅದೇ ರೀತಿ ಹೊಡಿತಾರ. ದ್ಯಾಟ್ಸ್ ಗಾನ್ ಫಾರ್ 6. ಈಗ ಫೈರ್ ಪವರ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ವೈಡ್ ಹೋಗೋದು ಸಾಧ್ಯತೆ ಇತ್ತು, ಆದರೆ ಡಿಫೆನ್ಸ್ ಮಾಡಿದ್ದಾರೆ ಅಜಿಂಕ್ಯ ರಹಾನೆ ಅವರು. ಬಟ್ ಏನೇ ಹೇಳಿ, ಫಸ್ಟ್ ಸ್ಟಾರ್ಟಿಂಗ್ 2 overs ವಾಸ್ ಎಪಿಕ್. ಬಟ್ ಈಗ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾರೆ ಸುಂದರ್ ಅವರು. ಇರಲಿ, ಫಸ್ಟ್ ಓವರ್ನ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಕಂಟ್ರೋಲ್ ಮಾಡಿದ್ದಾರೆ. ತುಂಬ ಟರ್ನ್ ಆಗ್ತಿದೆ ಇಲ್ಲಿ. ಲಾಸ್ಟ್ ಬಾಲ್, ಮಿಸ್ ಆಗಿದೆ. ಪರ್ಫೆಕ್ಟ್ ಬಾಲ್, ಮತ್ತೊಂದು ಸರಿ ಹೋಗ್ಬೋದು ಇಲ್ಲಿ. ಡ್ರೈವ್ ಹಾಕಿದ್ರು ಇಂಟು ದ ಗ್ಯಾಪ್ ಫಾರ್ ಸಿಂಗಲ್. 18 runs ಆಫ್ ದಿ ಓವರ್ ಸೋಫಾ. ಬಟ್ ಕೆಲವರು ಈ 10 over ಮ್ಯಾಚಲ್ಲಿ 1 overಗೆ 18 runs ಕೊಡಬೇಕಾಗುತ್ತೆ. ಬಟ್ ಇಲ್ಲಿ ಸುಂದರ್ ಅವರು 2 overಗೆ 18 runs ಕೊಟ್ಟಿದ್ದಾರೆ. ದ್ಯಾಟ್ಸ್ ಗುಡ್ ಥಿಂಗ್. ಮತ್ತೊಂದು ಡಾಟ್ ಬಾಲ್. 18 for 1 ಆಫ್ಟರ್ 3 overs. ಪ್ರೆಷರಲ್ಲಿ CSK. ಯುಜಿ ಚಹಲ್ ಇಂಟು ದಿ ಅಟ್ಯಾಕ್. ಮತ್ತೊಬ್ಬ ಸ್ಪಿನ್ನರ್ ಬಂದಿದ್ದಾರೆ. ಪವರ್ ಪ್ಲೇ ಕೂಡ ಮುಗ್ದಿದೆ. ವೈಡ್ ಆಫ್ ಲೆಗ್ ಸ್ಟಂಪ್. ಕ್ಯಾಚ್. ಓ ಮೈ ಗಾಡ್. Chahal to Raina, and that's gone for 6. ಡ್ರಿಫ್ಟ್ ಹಾಕೋ ಪ್ರಯತ್ನ ಇಲ್ಲಿ ವಿತ್ ಸುರೇಶ್ ರೈನಾ. ದಟ್ಸ್ ಗುಡ್ ಜಡ್ಜ್ಮೆಂಟ್ ಬೈ ಮಿಸ್ ಚಹಲ್. ಕನ್ಫ್ಯೂಸ್ ಮಾಡಿದರು ಬ್ಯಾಟ್ಸ್ಮನ್ನ. ಸರಿಗೆ ಟೈಮಿಂಗ್ ಮಾಡಲಿಲ್ಲ, ಬಟ್ ಸ್ಟಿಲ್ ದೇ ಗೆಟ್ ಸಿಂಗಲ್. Chahal to Rahane, and they should get double.
Last ball, and that's gone for 6. And ಅಕ್ಷರ್ ಪಟೇಲ್ ಅವರ ಸೆಕೆಂಡ್ ಸ್ಪೆಲ್ನ ಬೌಲ್ ಮಾಡಕ್ಕೆ ಬರ್ತಾರೆ. ಫಸ್ಟ್ ಓವರ್ ಸೂಪರ್ಬ್ ಸ್ಪೆಲ್ ಹಾಕಿದರು, ಮೇಡನ್ ಆ್ಯಂಡ್ ಅ ವಿಕೆಟ್. ಬಟ್ ದಿಸ್ ಟೈಮ್ ಹೇಳೋಕ್ಕಾಗಲ್ಲ, 6 ಹೋಗೋ ಸಾಧ್ಯತೆ ಕೂಡ ಇದೆ. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಲೆಫ್ಟ್ ಹ್ಯಾಂಡರ್ ಸ್ವಲ್ಪ ಬೌಲ್ ಮಾಡೋದು ಕಷ್ಟ, ಫೇವರ್ ಇರುತ್ತೆ ಬ್ಯಾಟ್ಸ್ಮನ್ಗೆ. ಸೊ 6 ಹೊಡೆಯೋ ಸಾಧ್ಯತೆ. ಆ್ಯಂಡ್ ಇಲ್ಲಿ ಟು ದಿ ಗ್ಯಾಪ್ ಫಾರ್ ಸಿಂಗಲ್. ಪರ್ಫೆಕ್ಟ್ ಬಾಲ್ ಹಾಕೋ ಪ್ರಯತ್ನ ಇಲ್ಲಿ. ದ್ಯಾಟ್ಸ್ ಏನು ಮಾಡ್ತಿದ್ರಿ, ಸ್ಟಂಪ್ ಔಟ್ ಆಗೋ ಸಾಧ್ಯತೆ ಇತ್ತು. ಕಿಶಾನ್ ವಾಟ್ ಆರ್ ಯು ಡೂಯಿಂಗ್ ಬ್ರೋ? ನೀವು ಆ ವಿಕೆಟ್ ತೆಗೆದಿದ್ರೆ ಏಕ್ ವಿಕೆಟ್ಗೆ ಬಾತೆ ಆಗ್ತಿತ್ತು. ನೋಡಿ ಅದರ ಪರಿಣಾಮ, ಸೈಡ್ ಎಫೆಕ್ಟ್ ಹೇಗಾಯಿತು ಅಂತ. ಸ್ಟಂಪ್ ಔಟ್ ಮಾಡಬೇಕಿತ್ತು. ದ್ಯಾಟ್ಸ್ ಬ್ಲಂಡರ್. ಅಜಿಂಕ್ಯ ರಹಾನೆ ಕೂಡ ಇಂಪಾರ್ಟೆಂಟ್ ವಿಕೆಟ್ ಆಗ್ತಿತ್ತು. They get 2 runs. 13 runs of the over so far. ಅಕ್ಷರ್ ಪಟೇಲ್ ಅವರು ಒಳ್ಳೆ ಡೆಬ್ಯೂನೇ ಮಾಡಿದ್ರು ಆರ್ ಸಿ ಬಿಗೆ. ಕ್ಯಾಚ್, ಅಯ್ಯೋ ಅಟ್ಯಾಕಿಂಗ್ ಫೀಲ್ಡಿಂಗ್ ಇರಲಿಲ್ಲ. ಬಟ್ ನಾಟ್ ಅ ಬ್ಯಾಡ್ ಓವರ್. 2 ಓವರ್ಸಿಗೆ 14 ರನ್ಸ್ ಮುಗಿಸಿದ್ರು. ಈಗ ಒಂದು ಒಳ್ಳೆ ಓಪನಿಂಗ್ ಬೌಲಿಂಗ್ ಪೇರ್ ಸಿಕ್ತಲ್ಲ ನಮ್ಮ ಪವರ್ ಪ್ಲೇಲಿ ಮಾಡೋಕ್ಕೆ. ಇವರು ಯಾರವರು, ವಾಷಿಂಗ್ಟನ್ ಹಾಗೂ ಅಕ್ಷರ್ ಪಟೇಲ್, ಸ್ಪಿನ್ ಟ್ವಿನ್ಸ್. ಚಹಲ್ ಅವರು ಮಿಡಲ್ ಓವರ್ಸಲ್ಲಿ ನೋಡ್ಕೊಳ್ತಾರೆ. ಪರ್ಫೆಕ್ಟ್ ಬಾಲಿಗೆ 6 ಹೊಡೆದಿದ್ದಾರೆ. ಫಿಫ್ಟಿ ಪಾರ್ಟ್ನರ್ಶಿಪ್ ಕೂಡ ಬಂದಿದೆ ಇವರಿಬ್ಬರ ಮಧ್ಯದಲ್ಲಿ. ಅಜಿಂಕ್ಯ ರಹಾನೆ ಹಾಗೂ ಸುರೇಶ್ ರೈನಾ. ಇಷ್ಟು ಬೇಗ ಬಂತ ಅಂತ ನಂಬಕ್ಕೆ ಆಗ್ತಿಲ್ಲ. ಸ್ಟಂಪ್ ಔಟ್ ಮಾಡ್ರಿ. ಎಸ್ ದ್ಯಾಟ್ ಸ್ಟಂಪ್ ಔಟ್. ಡ್ರಿಫ್ಟರ್ ವರ್ಕ್ ಆಗಿದೆ ಚಹಲ್ ಅವರಿಗೆ. ಈ ಸರಿ ಮಾತ್ರ ಅವರು ಮಿಸ್ ಮಾಡೋ ಮಾತೇ ಇಲ್ಲ. ಇಶಾನ್ ಕಿಶನ್ ತಮ್ಮ ಮತ್ತೆ ಫಸ್ಟ್ ಆಗಿದ್ದ ಮಿಸ್ಟೇಕ್ನ ರಿಪೀಟ್ ಮಾಡಲಿಲ್ಲ. ಒಳ್ಳೆ ಸ್ಟಂಪ್ ಔಟ್ ಮಾಡಿದರು. MS ಧೋನಿ ಅವ್ರು ಬಂದಿದ್ದಾರೆ ಈಗ ಇಷ್ಟು ಬೇಗ. 2 ಡೌನಿಗೆ ಪ್ರಮೋಟ್ ಮಾಡಿದ್ದಾರೆ. ಅಂದರೆ ಏನೋ ಒಂದು ಡೇಂಜರ್ ಕಾದಿರ್ಬೋದು. ಚಹಲ್ ವರ್ಸಸ್ ಧೋನಿ. And started off with a 6. इधर से ज्यादा अच्छा है अंदर वाला. ಗೇಮ್ ಚೇಂಜಿಂಗ್. ಸೊ ಡ್ರಿಫ್ಟರ್ ಇಲ್ಲಿ ನೀವು ನೋಡ್ಬೋದು, ಹಲವು ಬ್ಯಾಟ್ಸ್ಮನ್ಗಳ ವೀಕ್ನೆಸ್ ಆಗಿರುತ್ತಿದ್ದು. ಸ್ಟ್ರಗಲ್ ಮಾಡ್ತಿದ್ದಾರೆ. ಸ್ಟಂಪ್ ಔಟ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಎವ್ರಿ ಟೈಮ್ ವರ್ಕ್ ಆಗಲ್ಲ ಲೈಕ್ ದಿಸ್ ಟೈಮ್. ಗೊತ್ತಿತ್ತು. ಬ್ಯೂಟಿಫುಲ್ ಶಾಟ್. ಲೋ ಬೌನ್ಸಿಂದ ಡಿಸೀವ್ ಮಾಡೋಕ್ಕೆ ಆಗಲ್ಲ, ಯಾಕೆಂದರೆ ಅವರು ವರ್ಲ್ಡ್ಸ್ ಬೆಸ್ಟ್ ಫಿನಿಶರ್ MSD.
ಆ್ಯಂಡ್ ಡ್ರಿಂಕ್ಸ್ ಬ್ರೇಕ್ ನಡೀತಾ ಇದೆ ಇಲ್ಲಿ. ಟೀಮ್ ಡಿಸ್ಕಷನ್ ಕೂಡ ಆಗ್ತಾಯಿದೆ. ಲೆಟ್ ಸಿ. ದೊಡ್ಡ ಓವರ್ ಆಗಿತ್ತು ಚಹಲ್ ಅವ್ರದ್ದು, ಎಕ್ಸ್ಪೆನ್ಸಿವ್ ಆದರೂ ಕೂಡ 6 over 6 74 for 2. ಈಗ ಕ್ರಿಸ್ ಮಾರಿಸ್ ಅವರು ಇರಲಿ. ಕ್ರಿಸ್ ಮಾರಿಸ್ ಇಂಟು ದಿ ಅಟ್ಯಾಕ್. 4 overs, ವೆರಿ ಕ್ರೂಷಲ್. ಲಾಸ್ಟ್ ಮ್ಯಾಚಲ್ಲಿ 3 ವಿಕೆಟ್ಸ್ನ ತೆಗೆದಿದ್ರು. ಗೇಮ್ ಚೇಂಜರ್. ಧೋನಿ ಹಾಗೂ ರೈನಾ ತಲಾ ಹಾಗೂ ಚಿನ್ನ ತಲಾ. ನೋಡೋಣ ಎಷ್ಟು ಮಟ್ಟಕ್ಕೆ ಅವರು ಟೋಟಲ್ನ ತೊಗೊಂಡು ಹೋಗ್ತಾರೆ ಅಂತ, ಟೀಮ್ ಟೋಟಲ್ನ. ದ್ಯಾಟ್ಸ್ 6. ಸೈಡ್ ಚೇಂಜ್ ಆಗಿದೆ. ಗುಡ್ ಕಮ್ ಬ್ಯಾಕ್ ಬೈ ಕ್ರಿಸ್ ಮಾರಿಸ್. ಚೇಂಜ್ ಆಫ್ ಪೇಸ್. ಔಟ್ ಸ್ವಿಂಗ್ ಹಾಕೋ ಪ್ರಯತ್ನ ಇಲ್ಲಿ. ದ್ಯಾಟ್ಸ್ ಗೋನಾ ಬಿ 6 more. Six more. ಮತ್ತೊಮ್ಮೆ 6 ಹೋಗ್ಬೋದಾ ಇಲ್ಲಿ? ಐ ಹೋಪ್ ಸೊ. ಇಲ್ಲ. ಟೋಟಲ್ ಹಿಟ್ಟಿಂಗ್ ಆಗುತ್ತೀಗ ಮೋಸ್ಟ್ಲಿ. ಎಸ್, ಮಿಸ್ ಆಯಿತು. ಪರ್ಫೆಕ್ಟ್ ಬಾಲ್. ನೋಡೋಣ ಈಗ ಮೊಹಮ್ಮದ್ ಸಿರಾಜ್ ಅವರು ಅವಶ್ಯಕತೆ ಇದೆ. ಕಂಟ್ರೋಲ್ ಮಾಡ್ತಾರೆ ನೋಡೋಣ. ವಾಟ್ಸ್ ಹ್ಯಾಪ್ನಿಂಗ್. ಮತ್ತೊಂದು ಡೆತ್ ಬೌಲಿಂಗಲ್ಲಿ ಫುಲ್ ವೀಕ್ ಆಗ್ತಿದೆ ಇಲ್ಲಿ. ಪರವಾಗಿಲ್ಲ. ಬಾಲ್ ಹೋಗಲಿಲ್ಲ 6ಗೆ. ಬಟ್ ದಿಸ್ ಟೈಮ್ ಹ್ಯಾಮರ್ಡ್. ಸಿಂಗಲ್. ಧೋನಿ ಆನ್ ಸ್ಟ್ರೈಕ್. 6 more. ಇಲ್ಲಿ ಯಾವುದೇ ಬೌಲರ್ನ ಬಿಡೋ ಹಾಗೆ ಕಾಣ್ತಿಲ್ಲ. ಡಾಮಿನೇಷನ್ ಆಗ್ತಾ ಇದೆ. ಫಿಫ್ಟಿ ಪಾರ್ಟ್ನರ್ಶಿಪ್ ಕೂಡ ಬಂದಿದೆ ಇಲ್ಲಿ. ಲೆಗ್ ಕಟ್ರ್ ಹಾಕೋ ಪ್ರಯತ್ನ. 100 ಬ್ರಿಂಗ್ಸ್ ಅಪ್. ಓ ಮೈ ಗಾಡ್. MST ಫುಲ್ ಫಾರ್ಮಲ್ಲಿ ಕಾಣ್ತಿದ್ದಾರೆ. ಫ್ಲೇಕ್ಡ್ ಇಟ್ ಇನ್ ದ ಗ್ಯಾಪ್. ಸಿಂಗಲ್. ಜೋಫ್ರಾ ಆರ್ಚರ್ ಅವ್ರನ್ನ ಇಳಿಸೋಣ ಅಖಾಡಕ್ಕೆ. ಕರೆಕ್ಟಾಗಿ ಟೈಮ್ ಮಾಡಲಿಲ್ಲ. 6 ಹೋಗಲಿಲ್ಲ. ಬಟ್ ದೇ ಗೆಟ್ 2 runs. ಕ್ರೂಷಲ್.
ಓ 4 ಹೋಗಿದೆ ಮತ್ತೊಮ್ಮೆ. ರಿವರ್ಸ್ ಸ್ವಿಂಗ್ ಹಾಕೋ ಪ್ರಯತ್ನ. ಕ್ಯಾಚ್ ಇಸ್ ದ ಕಾಲ್ ಆ್ಯಂಡ್ MSD ಹ್ಯಾಸ್ ಟು ಡಿಪಾರ್ಟ್. 41 ಆಫ್ 10 ಕ್ವಿಕ್ ಫೈರ್ ಇನ್ನಿಂಗ್ಸ್ ಆಗಿ ಡಿಪಾರ್ಟ್ ಆಗಿದ್ದಾರೆ. ದ್ಯಾಟ್ಸ್ ಇಂಪಾರ್ಟೆಂಟ್ ವಿಕೆಟ್. ಎಷ್ಟು ಡೇಂಜರಸ್ ಆಗ್ತಿದ್ರು ಅಂತ ಗೊತ್ತಿದೆ ನಿಮಗೆ. ಕೆರೋನ್ ಪೊಲಾರ್ಡ್ ಚೆನ್ನೈ ಲಾಸ್ಟ್ ಮ್ಯಾಚ್ ಚೆನ್ನೈನೇ ಸರಿಯಾಗಿ ಹೊಡೆದು ಸೋಲಿಸಿದ್ರು. ಈಗ ಚೆನ್ನೈ ಜೊತೆನೇ ಆಡ್ತಿದ್ದಾರೆ. ಆ್ಯಂಡ್ ಸ್ಟಾರ್ಟೆಡ್ ಆಫ್ ವಿತ್ 6 ಸುರೇಶ್ ರೈನಾ. ರೈನಾ ಅವರಿಗೆ 10 ರನ್ ಬೇಕು ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡೋಕ್ಕೆ. ಗಾಳಿಯಲ್ಲಿ ಚೆಂಡು ಡೈವ್ ಹಾಕಬೇಕಿತ್ತು. ಕೆರೋನ್ ಪೊಲಾರ್ಡ್ ದ ನ್ಯೂ ಮ್ಯಾನ್ ಏನ್ ರಿಸ್ಕಿ ಯಾರ್ಕರ್ ಹಾಕೋ ಪ್ರಯತ್ನ. ಲೆಗ್ ಕಟರ್. ಸಿಂಗಲ್ ಟು ಫಿನಿಶ್ ದಿ ಓವರ್. 123 for 3. ಲಾಸ್ಟ್ ಓವರ್ ರಿಮೈನಿಂಗ್. ಈಗ ನಾನು ಕೊನೆ ಓವರ್ನ ಯಾರಿಗೆ ಕೊಡೋದು? ಸಿರಾಜ್ ಹಾಗೂ ಮಾರಿಸ್. ಸಿರಾಜ್ ಅವ್ರದ್ದು 16 ಎಕಾನಮಿ, ಮಾರಿಸ್ ಅವ್ರದ್ದು 19. ಆದರೂ ಕೂಡ ಮಾರಿಸ್ ಅವ್ರನ್ನ ನಾನು ನಂಬ್ತೀನಿ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಚೇಂಜ್ ಆಫ್ ಪೇಸ್. ಸ್ಲೋ ಬಾಲ್ ಹಾಕೋ ಪ್ರಯತ್ನ ಇಲ್ಲಿ. ಕೆರೋನ್ ಪೊಲಾರ್ಡ್ ಆನ್ ಸ್ಟ್ರೈಕ್ ಆ್ಯಂಡ್ ದ್ಯಾಟ್ಸ್ ಗಾನ್. ಇದಕ್ಕೆ ಮಾರಿಸ್ ಅವ್ರನ್ನ ನಾನು ಸೆಲೆಕ್ಟ್ ಮಾಡಿದ್ದು. ಡೆತ್ ಓವರ್ಸಲ್ಲಿ ಇವ್ರು ಕಿಂಗ್. ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಅದಕ್ಕೆ ರವೀಂದ್ರ ಜಡೇಜಾ ಅವ್ರು ಬಂದಿದ್ದಾರೆ. ಫಟ 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 ಅಂತ ಈಗ ವಿಕೆಟ್ ಬೇಕು. ಮಿಸ್ ಹೊಡೆದಿದ್ದಾರೆ. ಸುರೇಶ್ ರೈನಾ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು 6 ಹೋಗೋ ಸಾಧ್ಯತೆ. 4 ಹೋಗಿದೆ. ಸ್ಟ್ರೈಟ್ ಡೌನ್ ದ ಗ್ರೌಂಡ್. ಸ್ಮ್ಯಾಕ್ ದ್ಯಾಟ್. ಫಿಫ್ಟಿ ಆಗುತ್ತಾ ಸುರೇಶ್ ರೈನಾ ಅವ್ರದ್ದು? 1 ಮ್ಯಾನ್ ಆರ್ಮಿ. ನೋ, ದ್ಯಾಟ್ಸ್ ಅನದರ್ ಕ್ಯಾಚ್. ಮಾರಿಸ್ ವಾಟ್ ಅ ಗೇಮ್ ಚೇಂಜರ್ ಆಗ್ಬೋದಾ ಈ ಮ್ಯಾಚ್ ಇದು? ಫಸ್ಟ್ ಓವರಲ್ಲಿ ಎಕ್ಸ್ಪೆನ್ಸಿವ್, ಸೆಕೆಂಡ್ ಓವರಲ್ಲಿ 2 ಇಂಪಾರ್ಟೆಂಟ್ ವಿಕೆಟ್. ಅದಕ್ಕೆ ನಾನು ಬ್ಯಾರಿಸ್ಟೋ ಅವ್ರನ್ನ ನಂಬಿ ಕೊನೆ ಓವರ್ ಕೊಟ್ಟೆ. ಜಾವ್ನಿ ಬ್ಯಾರಿಸ್ಟೋ ಈಗ ಬರ್ತಿದ್ದಾರಲ್ಲ. ಪರ್ಫೆಕ್ಟ್ ಬಾಲ್. ರವಿ ಜಡೇಜಾ yet to face a ball. 2 runs, yeah, and they get it comfortably. 2 balls remaining to finish this innings. Good slower ball and last ball. That's in the air, just over the fielder, and they get single. 2 run. Single to finish the over. ಇಲ್ಲಿ ಏರ್ಪ್ಲೇನ್ ಮೋಡ್ ಹಾಕಿದ್ದೀನಿ, ಆದರೂ ಕೂಡ ಆ್ಯಡ್ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ. 131 ವಿಲ್ ಬಿ ದ ಟಾರ್ಗೆಟ್ ಫಾರ್ RCB. ಕ್ರಿಸ್ ಮಾರಿಸ್ ಅವರು ಮತ್ತೆ ಒಂದು ಸೂಪರ್ ಇನ್ನಿಂಗ್ಸ್ ಆಡಿದ್ದಾರೆ. ಅಕ್ಷರ್ ಪಟೇಲ್, ವಾಟ್ ಎ ಡ್ರೀಮ್ ಡೆಬ್ಯೂ ಫಾರ್ ಹಿಮ್. ವಿರಾಟ್ ಕೊಹ್ಲಿ ಹಾಗೂ ರಾಹುಲ್ ತ್ರಿಪಾಠಿ, ಸೂರ್ಯಕುಮಾರ್ ಯಾದವ್ ಅವರಿಲ್ಲ, ಅವರ ಕಾರಣ ತ್ರಿಪಾಠಿ ಅವರು ಬಂದಿದ್ದಾರೆ. Sheldon Cottrell to start the things off. Here we go. Wonderful chase is coming up. Oh, good ball.
ಬಟ್ ಈ ಸರಿ ಒಳ್ಳೆ ಪ್ಲೇಸ್ಮೆಂಟ್ ಮಾಡಿ 4 ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಲಾಸ್ಟ್ ಮ್ಯಾಚಲ್ಲಿ 1 ಮ್ಯಾನ್ ಆರ್ಮಿ. ಈ ಮ್ಯಾಚಲ್ಲಿ ನೋಡೋಣ ಏನು ಮಾಡ್ತಾರೆ ಅಂತ. 100 ರನ್ಸ್ ಸೆಂಚುರಿ ಹೊಡೆದಿದ್ರು ಲಾಸ್ಟ್ ಮ್ಯಾಚಲ್ಲಿ, ಹೈಯೆಸ್ಟ್ ರನ್ ಸ್ಕೋರರ್ ಆಫ್ ದಿಸ್ ಟೂರ್ನಮೆಂಟ್. ಬಟ್ ದಿಸ್ ಇಸ್ ವೆರಿ ರಿಸ್ಕಿ ಬಾಲ್. ನಾಟ್ ರೆಡಿ ಅಂತ ಕೊಡ್ತಾರೆ. ಎಸ್, ಅಂಪೈರ್ ನಾಟ್ ರೆಡಿ ಅಂತ ಕೊಟ್ಟರು. ಇರಲಿ. ಎಲ್ಲ ಬಾಲ್ ಹಾಕ್ತೀರ ಇವರು. ಸುಮ್ಮನೆ ನಾವು ವಿಕೆಟ್ ಕಳ್ಕೊಳ್ಬೇಕಾಗುತ್ತೆ ಏನು ಉಲ್ಟಾ ಸೀದಾ ಶಾಟ್ ಹಾಕಿದರೆ. ದ್ಯಾಟ್ಸ್ ವೈಡ್. And 6 more for Virat Kohli. ಅಡ್ವಾನ್ಸ್ಡ್ ಲಾಫ್ಟ್ ಶಾಟ್ ಹೊಡೆದಿದ್ದಾರೆ ಮುಂದೆ ಬಂದು. 120 needed from 57 deliveries. Oh shit, wrong shot selection. But this time it's 4. Oh. 6 more. ಇವತ್ತು ಕೂಡ ಒಂದು ಭರ್ಜರಿಯಾದ ಇನ್ನಿಂಗ್ಸ್ ಬರೋ ಹಾಗೆ ಕಾಣ್ತಾ ಇದೆ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ. ಚೆನ್ನೈಯವರು ಆದಷ್ಟು ಬೇಗ ಅವ್ರ ವಿಕೆಟ್ ತೆಗಿಬೇಕು. ಇವ್ರು ಯಾರು? ಎಸ್ ವಾರಿಯರ್, ಸಂದೀಪ್ ವಾರಿಯರ. ರಾಹುಲ್ ತ್ರಿಪಾಠಿ ಸ್ಟ್ರೈಕಲ್ಲಿದ್ದಾರೆ. ತಮ್ಮ ಡೆಬ್ಯೂ ಫಾರ್ RCB. ಫಸ್ಟಿಗೆ ಬೌನ್ಸರ್ ಹಾಕೋ ಪ್ರಯತ್ನ ಇಲ್ಲಿ. Okay, let's see what's going to happen now. Ooh, dive. Yes, that's safe. Bouncer ಹಾಕೋ ಪ್ರಯತ್ನ. Straight to the man. Super bowling ಫ್ರಮ್ ಸಂದೀಪ್ ವಾರಿಯರ್. ಮತ್ತೆ ಅದೇ ಏರಿಯಾ ಟಾರ್ಗೆಟ್ ಮಾಡ್ತಿದ್ದಾರೆ. ಆ್ಯಂಡ್ ಐ ಥಿಂಕ್ ಐ ಶುಡ್ ಗೋ ಫಾರ್ ಬಿಗ್ ಥಿಂಗ್ ನಾವು. ಸ್ವಲ್ಪ ರಿಸ್ಕಿ ಶಾಟ್ ಹೊಡೆಯೋದು, ಆ್ಯಸ್ ಐ ಸೆಡ್. ಈ ಸರಿ ನೋಡೋಣ. ಓಹೋ, ಸೂಪರ್ ಬೌಲಿಂಗ್ ಐಸೆ. ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ ಇವರು. That's good over, just only 1 run from it. ಕಾಟ್ರೆಲ್ ಅವರು ಮತ್ತೆ ಬಂದಿದ್ದಾರೆ. ತ್ರಿಪಾಠಿ ಆನ್ ಸ್ಟ್ರೈಕ್. And hit that gap into the boundary for 4. ಮತ್ತೊಮ್ಮೆ ಫೀಲ್ಡ್ ಚೇಂಜ್ ಇಲ್ಲಿ. Pick that gap really well. ಲೈನ್ ಆ್ಯಂಡ್ ಲೆಂತ್ನ ಸ್ವಲ್ಪ ಬೇಗ ಜಡ್ಜ್ ಮಾಡಿದ್ರು.
straight to the man. Oh, that's in the air and taken. ಕರೆಕ್ಟಾಗಿ ಟೈಮ್ ಮಾಡಲಿಲ್ಲ. Tripathi has to depart. ಇಶನ್ ಕಿಶನ್ ಬಂದಿದ್ದಾರೆ. ಲಾಸ್ಟ್ ಟೈಮ್ ಕಿಶನ್ ಹಾಗೂ ಕೊಹ್ಲಿ ಅವ್ರ ಕಡೆಯಿಂದ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಆಗಿತ್ತು. ಲೆಟ್ಸ್ ಸಿ ವಾಟ್ಸ್ ಗೋನಾ ಹ್ಯಾಪನ್ ದಿಸ್ ಟೈಮ್. In the air, just to the man. And Virat Kohli to face the last ball of the over. And that's gone for 6. Humongous shot. Oh, Ravi Jadeja to the attack. Required run rate is nearly 30. And started off with a boundary. Started off with a boundary. ಒಳ್ಳೆ ಗ್ಯಾಪ್ನ ತೆಗೆದ್ರು. ದೇ ಶುಡ್ ಗೆಟ್ ಡಬಲ್. ಗ್ಯಾಪಲ್ಲಿ ಹೊಡೆಯೋ ಪ್ರಯತ್ನ. ದೇ ಗೆಟ್ ಸಿಂಗಲ್. ವಿರಾಟ್ ಕೊಹ್ಲಿ ಆನ್ ಸ್ಟ್ರೈಕ್. ಮತ್ತೊಂದು 6 ಹೋಗೋ ಸಾಧ್ಯತೆ ಇದೆಯಾ? ಬಟ್ 4. ಲೆಗ್ ಸೈಡ್ ಒಳ್ಳೆ ಕ್ಲಿಯರ್ ಫೀಲ್ಡ್ ಮಾಡ್ಬೋದು ಇಲ್ಲಿ. ಗ್ಯಾಪಲ್ಲಿ ಹೊಡಿಲಿಲ್ಲ. ದೇ ಶುಡ್ ರಶ್ ಫಾರ್ 2. ದೇ ಗೆಟ್ ಇಟ್ ಕಂಫರ್ಟೇಬ್ಲಿ. And this time connected really good. ಅಮಿತ್ ಮಿಶ್ರಾ ಅವರು ಬಂದಿದ್ದಾರೆ. ಬೆಸ್ಟ್ ಎಕಾನಮಿ ಇತ್ತು ಇವ್ರದ್ದು ಈ ಟೂರ್ನಮೆಂಟಲ್ಲಿ. ಗುಡ್ ಸ್ಟಾರ್ಟ್ ಬೈ ಇಶನ್ ಕಿಶನ್. Beautifully picked up into the gap for 4. ಕೊಹ್ಲಿ ಅವರು 40ಸ್ಗೆ ಎಂಟರ್ ಆದರು. ಸ್ಕೋರ್ इधर से ज्यादा अच्छा है अंदर वाला. ಮತ್ತೊಂದು ಅಡ್ವಾನ್ಸ್ಡ್ ಲಾಫ್ಟ್ ಶಾಟ್ and it's gone to the boundary. Tremendous shot.
6 more. 50 brings up for Virat Kohli. Last match 100 and this match 50. ವಿಂಟೇಜ್ ಕೊಹ್ಲಿ ಅವ್ರನ್ನ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ. 5 4s and 5 6s. 56 needed from 31. Not difficult as long as this man is around. Another one. Easy pickings for Virat Kohli. ಆ್ಯಂಡ್ 50 ಪಾರ್ಟ್ನರ್ಶಿಪ್ ಕೂಡ ಆಗಿದೆ ಇಶಾನ್ ಕಿಶನ್ ಹಾಗೂ ವಿರಾಟ್ ಕೊಹ್ಲಿ ಮಧ್ಯೆ. ಸಂದೀಪ್ ವಾರಿಯರ್ ಮತ್ತೆ ಬಂದಿದ್ದಾರೆ. ಗ್ಯಾಪಲ್ಲಿ ಹೊಡೆಯೋ ಪ್ರಯತ್ನ ಆ್ಯಂಡ್ ದೇ ಗೆಟ್ ಸಿಂಗಲ್ ಸಾಕು. ಫುಲ್ ಫಾಸ್ಟ್ ಬಾಲ್ ಹಾಕೋ ಪ್ರಯತ್ನ ಇಲ್ಲಿ. ಆ್ಯಂಡ್ ಯಾವ ಸ್ಪೀಡಲ್ಲಿ ಬಾಲ್ ಬಂತು ಅದೇ ಸ್ಪೀಡಲ್ಲಿ ಬಾಲ್ ಔಟ್ ಆಫ್ ದಿ ಬೌಂಡ್ರಿ ರೋಪ್ ಹೋಗಿದೆ. ಬೌನ್ಸರ್ ಹಾಕುವ ಪ್ರಯತ್ನ ಇಲ್ಲಿ. ಮತ್ತೆ ಬೌನ್ಸರ್ ಹಾಕ್ತಾರೆ ಈಗ ನೋಡಿ. ಎಸ್, ಮತ್ತೆ ಆ್ಯಸ್ ಎಕ್ಸ್ಪೆಕ್ಟೆಡ್. ಗ್ಯಾಪಲ್ಲಿ ಹೊಡೆಯೋ ಪ್ರಯತ್ನ, ಸಿಂಗಲ್. ಓಹೋ ಇದು ಎಲ್ರಿ ಆಗ್ತಾರೆ ಇವರು. ಲೀವ್ ಮಾಡೋದು ಒಳ್ಳೇದಿದು. ರೆಸ್ಪಾನ್ಸ್ ವಾರ್ನಿಂಗ್ ಕೂಡ ಬಂದಿದೆ. ರಿಕ್ವೈರ್ಡ್ ರನ್ ರೇಟ್ ಈಸ್ ನೌ 10. ಆ್ಯಂಡ್ ಬ್ಯೂಟಿಫುಲಿ ಶಾಟ್. ಮತ್ತೊಂದು 4 ಹೋಗಿದೆ ಇಶಾನ್ ಕಿಶನ್ ಅವ್ರ ಕಡೆಯಿಂದ. ಡ್ರಿಂಕ್ಸ್ ಬ್ರೇಕ್ ನಡೀತಾ ಇದೆ. ಆ್ಯಂಡ್ ಮತ್ತೆ ಸ್ಪಿನ್ನರ್ನ ತಂದಿದ್ದಾರೆ. ಏನಾದರೂ ಒಂದು ಇಂಪ್ಯಾಕ್ಟ್ ಬೇಕು. 38 of 24. ಕರೆಂಟ್ಲಿ RCB ಫೇವರಲ್ಲಿ ಮ್ಯಾಚ್ ಇದೆ. ಬಟ್ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಅತ್ಯಗತ್ಯ ಈಗ. ದ್ಯಾಟ್ಸ್ ಗಾನ್. ಈಸ್ ದಿಸ್ ಅ ಟರ್ನಿಂಗ್ ಪಾಯಿಂಟ್? ರವಿ ಜಡೇಜಾ ಅವರು ಸ್ಟ್ರೈಕ್ ಮಾಡಿದ್ದಾರೆ. ದಿಸ್ ಈಸ್ ರಿಯಲಿ ಗ್ರೇಟ್. ಸ್ಪಿನ್ನಿಂಗ್ ಆಪ್ಷನ್ ವರ್ಕ್ ಆಗಿದೆ ಕೊನೆಗೂ. ವಿರಾಟ್ ಕೊಹ್ಲಿ ಅವರು ಅದ್ಭುತವಾದ ಇನ್ನಿಂಗ್ಸ್ ಆಡಿ ಡಿಪಾರ್ಟ್ ಆಗಿದ್ದಾರೆ. ಗ್ಯಾಪ್ ಸಿಗ್ತಿಲ್ಲ. ಪ್ರೆಷರ್. that's clever by Ishan Kishan. It's gone for 4. ವಿರಾಟ್ ಕೊಹ್ಲಿ ಅವರು ಇದ್ದಿದ್ರು ಕೂಡ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಿದ್ದಾರೆ. 34 runs needed from 21 balls. ಮತ್ತೆ ಹಿಂದೆ ಫೀಲ್ಡ್ ಖಾಲಿದೆ. ಮತ್ತೊಮ್ಮೆ ಅದೇ ಶಾಟ್ ಹಾಕೋ ಪ್ರಯತ್ನ. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಹೊಡೆದಿದ್ದಾರೆ ರವಿ ಜಡೇಜಾ ಅವರಿಗೆ. ಡಿಸ್ಪೈಟ್ ಲೂಸಿಂಗ್ ಅ ವಿಕೆಟ್ ಆನ್ ಫಸ್ಟ್ ಬಾಲ್. ಟೋಟಲ್ ಯಾರ್ಕರ್ ಹಾಕೋ ಪ್ರಯತ್ನ ಇಲ್ಲಿ. ಕ್ಯಾಚ್ ಇಸ್ ದ ಕಾಲ್ ಆ್ಯಂಡ್ ದ್ಯಾಟ್ಸ್ ಅನದರ್ ಒನ್. 2 wickets in this over. ಮಿಸ್ಟರ್ 360 ಅವರು ಬಂದಿದ್ದಾರೆ. ಅವರೇ ಈಗ ಹೋಪ್ ಇರೋದು.
ಗ್ಲೆನ್ ಮ್ಯಾಕ್ಸ್ವೆಲ್ ಆನ್ ಸ್ಟ್ರೈಕ್. ಮ್ಯಾಕ್ಸಿ ಮ್ಯಾಜಿಕ್ ವರ್ಕ್ ಆಗಬೇಕು. ಟೂ ರನ್ಸ್ ಬರಬೇಕೀಗ. One out 3 for 3, 7 overs gone. Kieron Pollard into the attack. AB de Villiers on strike. Required run rate 9. ಹತ್ರ ಇದೆ. ಟೂ ರನ್ಸ್ ತೆಗೆಯೋ ಪ್ರಯತ್ನ ಮಾಡಬೇಕೀಗ ಅಷ್ಟೇ, ಬೇರೆ ದಾರಿ ಇಲ್ಲ. Needed from 16. 26 needed of 16. ಇಲ್ಲಿ ವೈಡ್ ಹೋಗೋ ಸಾಧ್ಯತೆ ಇದೆಯಾ? And yes, and boom, Mr. 360 is on duty. No, you can't underestimate him. The dangerous player ಆಗ್ಬೋದು. ಬೌನ್ಸರ್ ಹಾಕೋ ಪ್ರಯತ್ನ. ಫಸ್ಟ್ ಬೌನ್ಸ್, ವಾರ್ನಿಂಗ್ ಸಿಕ್ಕಿದೆ. 19 runs in 14 balls. 19 runs needed from 14 balls. Pollard to AB. And that's gone for 4 once again. ಮಿಸ್ಟರ್ AB ಅವರು ಇಲ್ಲಿ ಮ್ಯಾಚ್ ಫಿನಿಶ್ ಮಾಡೋ ಥರ ಕಾಣ್ತಾ ಇದೆ. Still the job is not yet over. They get 2 to finish the over. 8 overs gone, 118 for 3. Amit Mishra to Glenn Maxwell. Mishra to Maxwell. That's wide. No more extras. Extras needbardu Chennai. That can cost them 12 from 12. 12 needed of 12. Excited over ಪ್ರಯತ್ನ, and they should get 2 runs comfortably. Ten runs from 11 balls. Okay. Oh, that's another wicket. On the catch. Still the game is not over. Glenn Maxwell has to depart. ತುಂಬ ಅರ್ಲಿ ಟೈಮ್ ಮಾಡಿದ್ರು. ಆ್ಯಸ್ ಅ ರಿಸಲ್ಟ್ ಹೋಗಬೇಕಾಗುತ್ತೆ. ಅಕ್ಷರ್ ಪಟೇಲ್ ಬೌಲಿಂಗಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿದರು. ಬ್ಯಾಟಿಂಗಲ್ಲಿ ಕೂಡ ಇದೇ ರೀತಿ ಪ್ರದರ್ಶನ ನೀಡ್ಬೋದಾ? ಈಗೇನು ಪ್ರೆಷರ್ ಇಲ್ಲ, 2 ರನ್ಸೇ ಹೊಡಿಬೇಕೀಗ. They should get 2 runs, and what a brilliant running. चलो लड़कों, एक विकेट की बात है. ಮತ್ತೊಮ್ಮೆ ಒಳ್ಳೆ ಗ್ಯಾಪಲ್ಲಿ ಹೊಡೆದಿದ್ದಾರೆ, ಆ್ಯಂಡ್ ಮತ್ತೊಮ್ಮೆ 2 ರನ್ಸ್ ಸಿಗುತ್ತೆ ಇಲ್ಲಿ. ಪ್ರೆಷರ್ ಆನ್ ಚೆನ್ನೈ ಬೌಲರ್ಸ್. ಟೂ ರನ್ಸಿಂದನೇ ಇಲ್ಲಿ ವಿನ್ ಆಗ್ತಿದ್ದಾರೆ RCB. ಏನೂ ಫೀಲ್ಡ್ ಚೇಂಜ್ ಸೆಟ್ಟಿಂಗೇ ಮಾಡ್ತಿಲ್ಲ ಚೆನ್ನೈ ಅವರು, ಯಾಕೆ ಅಂತ ಗೊತ್ತಿಲ್ಲ.
4 runs needed now. ಮತ್ತೊಮ್ಮೆ ಗ್ಯಾಪ್, ಮತ್ತೊಂದು 2 runs. 2 runs needed from the last over. ವೆರಿ ಕ್ಲೆವರ್ ಕ್ರಿಕೆಟ್. ಯಾವುದೋ ಒಂದು ರಿಸ್ಕಿ ಶಾಟ್ ಇಲ್ಲ, ರಿಸ್ಕಿ ಬೌಂಡ್ರೀಸ್ ಇಲ್ಲ, 2 ರನ್ಸಿಂದನೇ ಕಾಲ ಕಳೀತಿದ್ದಾರೆ ಇವರು. ಆ್ಯಂಡ್ ಪೊಲಾರ್ಡ್ ಇಲ್ಲಿ ಮತ್ತೊಂದು ಎಕ್ಸ್ಟ್ರಾ ರನ್ ಸಿಗುತ್ತೆ ಇಲ್ಲಿ. ಪುವರ್ ಬೌಲಿಂಗ್ ಫ್ರಮ್ ಚೆನ್ನೈ, ಎಸ್ಪೆಷಲಿ ಪೊಲಾರ್ಡ್ ಅವ್ರ ಕಡೆಯಿಂದ. ಇಂಥ ಸಮಯದಲ್ಲಿ 1 runs needed ಫ್ರಮ್ 6 balls. ಓಹೋ, ಯಾಕೋ ಅವರೇ ಬಿಟ್ಕೊಡ್ತಿದ್ದಾರೆ ಮ್ಯಾಚ್. ಆ್ಯಂಡ್ ಬ್ಯಾಂಗ್ಳೂರ್ ರಾಕೆಟ್ಸ್ ವಿನ್ ಬೈ 6 wickets. ಲಾಸ್ಟಿಗೆ ಅವರೇ ಬಿಟ್ಕೊಟ್ರು ಚೆನ್ನೈ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಮತ್ತೊಮ್ಮೆ ಒಂದು ಅದ್ಭುತವಾದ ಸ್ಫೋಟಕವಾದ ಇನ್ನಿಂಗ್ಸ್, ಅದ್ರ ಜೊತೆಗೆ ಇಶಾನ್ ಕಿಶನ್ ಅವರು ಕೂಡ ಒಳ್ಳೆ ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ ಆಡಿದರು. ಆಮೇಲೆ AB de Villiers ಕ್ವಿಕ್ ಫೈರ್, ನೋಡಿದ್ರಲ್ಲ ಹೇಗೆ ಆಡಿದರು ಅಂತ. ಆ್ಯಂಡ್ ಫೈನಲಿ RCB ವಿನ್ ಬೈ 6 wickets. ಬೌಲಿಂಗಲ್ಲಿ ಕೂಡ ಕ್ರಿಸ್ ಮಾರಿಸ್, ಅಕ್ಷರ್ ಪಟೇಲ್ ಟು ಸ್ಪೆಷಲ್ ಮೆನ್ಷನ್ ಹೇಳಬೇಕು ಅಂದರೆ. ಆ್ಯಂಡ್ ಮ್ಯಾನ್ ಆಫ್ ದ ಮ್ಯಾಚ್ ವಿರಾಟ್ ಕೊಹ್ಲಿ ಕಂಟಿನ್ಯೂಸ್ 2 ಮ್ಯಾಚಸಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ನ ಪಡೆದಿದ್ದಾರೆ. ಆ್ಯಂಡ್ ಈಗ ಸ್ವಲ್ಪ ಸ್ಟ್ಯಾಟ್ಸ್ನ ನೋಡ್ಕೊಂಡು ಬರೋಣ. ಇಶಾನ್ ಕಿಶನ್ ಅವರಿಲ್ಲ, ಓಕೆ, ದ್ಯಾಟ್ಸ್ ಬಿಗ್ ಬ್ಲೋ ಫಾರ್ RCB. ಇಶಾನ್ ಕಿಶನ್ ಅವರು ನೆಕ್ಸ್ಟ್ 2 ಮ್ಯಾಚ್ ಇಲ್ಲ. ಸೂರ್ಯಕುಮಾರ್ ಯಾದವ್ ಅವರು ನೆಕ್ಸ್ಟ್ 1 ಮ್ಯಾಚ್ ಇಲ್ಲ. ಆ್ಯಂಡ್ ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಲೀಡಿಂಗ್. ನೀವು ನೋಡ್ಬೋದು ವಿರಾಟ್ ಕೊಹ್ಲಿ ಎಷ್ಟು ರನ್ನಿಂದ ಲೀಡ್ ಮಾಡ್ತಿದ್ದಾರೆ ಅಂತ, ಫುಲ್ ಡಾಮಿನೇಟ್ ಮಾಡಿದ್ದಾರೆ. ಇನ್ನು ಬೌಲಿಂಗಲ್ಲಿ ವಿಕೆಟ್ಸ್, ಕ್ರಿಸ್ ಮಾರಿಸ್ 1 ವಿಕೆಟಿಂದ ಲೀಡ್ ಮಾಡ್ತಿದ್ದಾರೆ. ಇಬ್ಬರಲ್ಲೂ RCB ಡಾಮಿನೇಟಿಂಗ್. ಆ್ಯಂಡ್ ಸ್ಟ್ಯಾಂಡಿಂಗ್ಸಲ್ಲಿ RCB 2 ಸೆಕೆಂಡ್ ಪೊಸಿಷನಲ್ಲಿದೆ. ಆದಷ್ಟು ಬೇಗ ಫಸ್ಟಿಗೆ ಹೋಗೋಣ. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಇಶಾನ್ ಕಿಶನ್ ಅವರಿಲ್ಲ ಅಂದರೆ ಯಾರನ್ನ ಹಾಕಬೇಕಾಗುತ್ತೆ? ಮನ್ದೀಪ್ ಸಿಂಗ್ ಅವ್ರನ್ನ ಹಾಕಬೇಕಾಗುತ್ತೆ ಟೀಮ್ಗೆ. ಸೊ ಅಷ್ಟೇ ಇವತ್ತಿನ ವಿಡಿಯೋಗೆ. ನಿಮಗೆ ಇಷ್ಟವಾದಲ್ಲಿ ಬೇಗ ಲೈಕ್, ಶೇರ್, ಕಮೆಂಟ್ ಆಗೋ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಮ್ಯಾಚ್ ಯಾರೊಟ್ಟಿಗಪ್ಪ? ಮುಂಬೈ ಲೆಜೆಂಡ್ಸ್ RCB ವರ್ಸಸ್ ಮುಂಬೈ. ಅದು ಕೂಡ ಒಂದು ರೋಚಕವಾದ ಎನ್ಕೌಂಟರ್ ಆಗಿರುತ್ತೆ. ಸೊ ಬಾಯ್, ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್.